ಈಗ ನಾವು ಗ್ರಾಮ ವಿಕಾಸ್ ಸೊಸೈಟಿ ಅದು ಗೊತ್ತಲ್ಲ, ಇಲ್ಲಿ ನಿಮ್ಮನ್ನೆಲ್ಲ ಕರೆಸಿರೋದು ಗ್ರಾಮ ವಿಕಾಸ್ ಸೊಸೈಟಿ. ಇದರ ಜೊತೆಯಲ್ಲಿ ಇನ್ನೊಂದು ಸಂಸ್ಥೆ ನಮ್ ಜೊತೆಗೂಡಿದೆ. ಅದು ಯಾವ್ದಪ್ಪ ಅಂತಂದ್ರೆ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಮಂಗಳೂರಿನಿಂದ. ಓಕೆ, ಈ ಎರಡೂ ಸಂಸ್ಥೆಗಳು ಸೇರ್ಕೊಂಡು ಒಂದು ದೊಡ್ಡ ಪ್ರಮಾಣದ ಅಗ್ನಿಹೋತ್ರವನ್ನ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈಗ ಇದನ್ನ ನೋಡಿದಾಗ ನೀವು ಗೋಪಾಲ್ ಗ್ಯಾಸ್ ಟ್ರೆಜಡಿ ಅಲ್ಲಿಂದ ಶುರುವಾದದ್ದು, ಅಂದ್ರೆ ಅದಕ್ಕಿಂತ ಮೊದಲು ಇತ್ತು, ಆದ್ರೆ ಪ್ರಚಲಿತವಾಗಿದ್ದು ಆ ಭೋಪಾಲ್ ಗ್ಯಾಸ್ ಟ್ರೆಜಡಿ. ಅಂದ್ರೆ ಏನಾಯ್ತು ಅಂದ್ರೆ ಅನಿಲ ತಯಾರಿಸುವಂತಹ ಒಂದು ಫ್ಯಾಕ್ಟರಿ ಅದು. ಆ ಫ್ಯಾಕ್ಟರಿಯಲ್ಲಿ ದುರಂತ ಆಯ್ತು. ಏನಂದ್ರೆ ಫೈರ್ ಅಲ್ಲಿ ಹತ್ತಿದಾಗ ಏನಾಯ್ತು ಅಂದ್ರೆ ಅಲ್ಲಿ ಇದ್ದಂತ ಇಡೀ ಫ್ಯಾಕ್ಟರಿ ಸುಟ್ಟೋಯ್ತು. ನೋಡಿದ್ರಲ್ಲ, ಅದ್ರ ಫೋಟೋ ನೋಡಿದ್ರಲ್ಲ. ಆ ಸುಟ್ಟು ಹೋದ್ಮೇಲೆ ಅದು ಅನಿಲ ಇರೋದ್ರಿಂದ ಇಡೀ ಫುಲ್, ಈಗ ಗ್ಯಾಸ್ ಹೆಂಗೆ ಬರ್ಸ್ಟ್ ಆದಾಗ ಆಗುತ್ತಲ್ಲ ಹಂಗೆ ಆಗಿ ಒಂದು 10 ಕಿಲೋಮೀಟರ್ ವರೆಗೆ ಅದರದ್ದು ಏನು ಆ ಅನಿಲ ಏನಿದೆಯೋ ಜನರಿಗೆ ಒಳಗಡೆ ಹೋಗಿ ಅದನ್ನ ಉಸಿರಾಡಿದ್ರಿಂದ ಜನರಿಗೆ ಕಷ್ಟ ಆಯ್ತು. ಎಷ್ಟೋ ಜನ ಸತ್ತೋದ್ರು ಅದರಲ್ಲಿ. ಆದ್ರೆ ಏನು ಈ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದಂತಹ ಫ್ಯಾಮಿಲಿಗಳಿತ್ತೋ ಅವರಲ್ಲಿ ಏನೂ ತೊಂದರೆಗಳಾಗ್ಲಿಲ್ಲ. ಯಾಕೆಂದ್ರೆ ಅವರು ಆ ಅಗ್ನಿಹೋತ್ರವನ್ನ ಮಾಡೋದ್ರಿಂದ ತಮ್ಮ ಇಡೀ ವಾತಾವರಣವನ್ನ ಶುದ್ಧೀಕರಣಗೊಳಿಸಿದ್ರು. ಆ ವಾತಾವರಣ ಶುದ್ಧೀಕರಣ ಇರೋದ್ರಿಂದ ಆ ಅನಿಲ ಅವರಿಗೆ ಏನು ತೊಂದರೆಯನ್ನ ಮಾಡ್ಲಿಲ್ಲ. ಹಂಗಂದ್ರೆ ನಮ್ಮ ಮನೆಗಳಲ್ಲಿ ಬರುವಂತ ಈ ಅಗ್ನಿಹೋತ್ರ ಕಿಟ್ಟು ನಮ್ಮ ಮನೆಯ ವಾತಾವರಣವನ್ನ ಶುದ್ಧ ಮಾಡುತ್ತೆ ಅಂತ ಗೊತ್ತಾಯ್ತು. ಇಡೀ ಊರು ಸುಟ್ಟೋದ್ರುನು ಈ ಫ್ಯಾಮಿಲಿಗಳಿಗೆ ಯಾಕೆ ಆಗ್ಲಿಲ್ಲ ಅಂತ ಹೇಳಿ ಅಮೆರಿಕದಿಂದ ಅಥವಾ ಬೇರೆ ದೇಶಗಳಿಂದ ಬಂದು ಇದನ್ನ ರಿಸರ್ಚ್ ಮಾಡಿದ್ರು. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಯಾಕೆ ಈ ಒಂದು ಮನೆಗಳಿಗೆ ಏನು ಆಗ್ಲಿಲ್ಲ ಅಂತ ಹೇಳಿ ಅವ್ರು ರಿಸರ್ಚ್ ಮಾಡಕ್ಕೆ ಬಂದಾಗ ಗೊತ್ತಾಯ್ತು ಆ ಮನೆಗಳಲ್ಲಿ ಪರಂಪರೆಗಳಿಂದ ಈ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ರು. ಈ ಅಗ್ನಿಹೋತ್ರ ಏನಿದೆಯೋ ಯಾವ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಮನುಷ್ಯ ಅಂದ್ಮೇಲೆ ಯಾವ ಜಾತಿಯವರು ಇರಬಹುದು, ಯಾವ ಧರ್ಮದವರು ಇರಬಹುದು, ಯಾವ ವ್ಯಕ್ತಿನೂ ಆಗಿರಬಹುದು, ಮಾಡಕ್ಕೆ ಸಾಧ್ಯ ಇದೆ. ಅಗ್ನಿಹೋತ್ರದ ಲಾಭಗಳೇನೆಂದ್ರೆ, ಅಗ್ನಿಹೋತ್ರ ಪ್ರತಿನಿತ್ಯ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಆಫೀಸುಗಳಲ್ಲಿ ಅಥವಾ ನಾವು ಇಚ್ಛೆ ಪಟ್ಟಂತ ಯಾವುದೇ ಸ್ಥಳಗಳಲ್ಲಿ ಮಾಡಿದಾಗ ವಾಯು ಶುದ್ಧಿ ಮೂಲಕ ನಮ್ಮ ಆರೋಗ್ಯವೂ ಸಹ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗತ್ತೆ. ಅಗ್ನಿಹೋತ್ರ ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಂತಹ ಒಂದು ವೈಜ್ಞಾನಿಕ ಪದ್ಧತಿ. ನಾವು ವೈಯಕ್ತಿಕವಾಗಿ ಕಂಡಂತಹ ಈ ಒಂದು ಅನುಭವವನ್ನ ಹಾಗೂ ಲಾಭವನ್ನ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಈ ಒಂದು ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟಾಕ್ಯುಲರ್ ನ ಆಯೋಜಿಸಿದ್ದೀವಿ. ಒಟ್ಟಿಗೆ ಮಾಡೋಣ ಎಲ್ರದ್ದು ಸೌಂಡ್ ಒಂದೇ ತರ ಬಂದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಇಲ್ಲಿ.
ಒಂದು ಮಂತ್ರದ ಶಕ್ತಿ, ಇನ್ನೊಂದು ಕುಳ್ಳಿನ ಶಕ್ತಿ, ಅಕ್ಕಿಯ ಶಕ್ತಿ, ತುಪ್ಪದ ಶಕ್ತಿ, ಅದ್ರ ಜೊತೆಗೆ ಸೂರ್ಯನ ಶಕ್ತಿ, ನಮ್ಮ ಭೂಮಿ ತಾಯಿಯ ಶಕ್ತಿ. ಈ ಎಲ್ಲಾ ಶಕ್ತಿಗಳನ್ನ ಜೋಡಿಸಿ ಈ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬರೋ ಅಕ್ಕಿ ಮತ್ತು ತುಪ್ಪದ ಸ್ಮೆಲ್ ಇಂದ ಏಕಾಗ್ರತೆ ಅನ್ನೋದು ಎಷ್ಟು ನೀಟಾಗಿ ಬಂತಂದ್ರೆ ಎಲ್ಲೋ ಮನಸ್ಸು ಚಂಚಲವಾಗಿರೋದು ನೀಟಾಗಿ ಆ ಸ್ಮೆಲ್ ಇಂದ ಇದ್ರ ಮೇಲೆನೆ ನೇರವಾಗಿ ನಮ್ಮ ಒಂದು ಮನಸ್ಥಿತಿ ಹೋಯ್ತು. ನನಗಾದಂತ ಇದು ಅನುಭವ. ಎಲ್ಲಾರು ಅಗ್ನಿಹೋತ್ರ ಮಾಡ್ಬಿಟ್ಟು ನಾನು 13 ಜನ ಅಲ್ಲ 26 ಜನನೇ ಕರ್ಕೊಂಡ್ ಬರ್ತೀನಿ ಅಂತ ಭರವಸೆ ಕೊಡ್ತೀನಿ. ಮತ್ ನಮ್ ಬೆಳಿಗ್ಗೆಯಿಂದ ಸ್ವಲ್ಪ ತೆಲ್ಲೂರಿ ಸರ್, ಅದು ಕಡಿಮೆ ರಿಲ್ಯಾಕ್ಸ್ ನಮಗ್ರಿ ಡಸ್ಟ್ ಅಲರ್ಜಿ ಐತ್ರಿ, ಅದಕ್ರಿ ಇದನ್ ಮಾಡ್ಬೇಕಂತ ಬಾಳ ದಿವಸ ಆಗಿತ್ರಿ ನಾವ್ ವಿಚಾರ ಮಾಡ್ರಿ. ಅದ ಈ ಮೇಡಮ್ ಅವ್ರ ವಿಡಿಯೋ ಬಿಟ್ಟಿಂದೆ ನಾ ಇದನ್ ಮಾಡ್ಬೇಕಂತ ಹೇಳಿ ನೋಡಿ ಫೋನ್ ಹಚ್ಚಿದ್ವಿ ನಮ್ ಮೇಡಮ್ ಅವ್ರಿಗೆ. ನಂಗೆ ಆಪರೇಷನ್ ಆದ್ರೂ 2 ನಿಮಿಷ ಕೂಡಕ್ಕಾಗಲ್ಲ. ಆದ್ರೆ ಇವಾಗ ಇಲ್ಲಿ ಈಗ ಸತತವಾಗಿ ಅವ್ರು ಕೂರ್ಸಿದ್ರಿಂದ ಒಂದ್ 5 ನಿಮಿಷ ಆದ್ರೂ ಕುಂತಿದೀನಿ. ಇದೊಂದು ನನ್ ಪರ್ಸನಲ್ ಈಗ ಅನುಭವ ಆಗಿದೆ. ಈ ಕಾರ್ಯಕ್ರಮದಲ್ಲಿ 11,111 ಅಗ್ನಿಹೋತ್ರಿಗಳು ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರವರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ 13 ಏಪ್ರಿಲ್ ಭಾನುವಾರ ಇದೇ ವರ್ಷ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ವಿಶ್ವ ದಾಖಲೆ ಆಗುವಂತ ನಿಟ್ಟಿನಲ್ಲಿರುವ ಈ ಕಾರ್ಯಕ್ರಮ ವಿಶ್ವದ ಎಲ್ಲ ಭಾಗಗಳಲ್ಲಿ ಅಗ್ನಿಹೋತ್ರದ ಮಹತ್ವವನ್ನ ಕೊಂಡೊಯ್ಯೋಕೆ ಪ್ರಯತ್ನ ಮಾಡ್ತಾ ಇದೆ. ದಯವಿಟ್ಟು ತಾವು ಒಂದ್ ವೇಳೆ ಈ ಅಗ್ನಿಹೋತ್ರ ಅಭಿಯಾನದಲ್ಲಿ ಭಾಗವಹಿಸೋಕೆ ಇಚ್ಛೆ ಇದ್ರೆ ಕೆಳಗೆ ನಮೂದಿಸಿದಂತ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸ್ಕ್ಯಾನ್ ಮಾಡಿ ನಾವು ಪೂರ್ವಭಾವಿಯಾಗಿ ನೋಂದಣಿ ಮಾಡಿಕೊಂಡು ದಯವಿಟ್ಟು ಭಾಗವಹಿಸಬೇಕಂತ ನಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು.